ನೀವು ನಿಮ್ಮನೆ ಫಂಕ್ಷನ್ಗಳಿಗೆಲ್ಲ ಬಾಳೆಲೆ ಡೆಕೋರೇಟ್ಗೆ ದುಡ್ಡು ಜಾಸ್ತಿ ಐತೆ ಅಂತಂದರೆ ಇಲ್ಲ ಬಾಳೆ ಡೆಕೋರೇಟ್ ಮಾಡೋದು ಸಿಗ್ತಲ್ಲ ಅಂದರೆ ನಿಮ್ಮ ಮನೆಗೆ ನೀವೇ ಡೆಕೋರೇಟ್ ಮಾಡ್ಕೋಬೋದು. ಅದು ಹೆಂಗೆ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನಾನು ಬಾಳೆಲೆ ಡೆಕೋರೇಷನ್ಗೆ ಕೇಳಿದೆ, 5,000 ರೂಪಾಯಿ ಹೇಳಿದ್ರು. 5,000 ರೂಪಾಯಿ ಯಾರು ಖರ್ಚು ಮಾಡೋರು, ಅಷ್ಟೊಂದು ದುಡ್ಡು ಕೊಟ್ಟು ವೇಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನೇ ಒಂದು ಡೆಕೋರೇಟ್ ಮಾಡೋದಾಗ್ಬಿಟ್ಟು ಮಾಡಿದ್ದೀವಿ. ಟ್ರೈ ಮಾಡಿದ್ದೀನಿ, ಹೆಂಗೈತೆ ನೀವು ನೋಡಿ. ಫಸ್ಟು ಡೆಕೋರೇಟ್ ಮಾಡೋಕ್ಕೆ ಒಂದು ಶೀಟ್ ಬೇಕು. ಈಗ ಶೀಟ್ ಹಾಕಿದ್ವಲ್ಲ ಅದರ ಶೀಟ್ ಕೂಡ ಸಿಗ್ತವೆ ಇವಾಗ. ಇಲ್ಲಾಂದರೆ ಒಂದು ದಿನಸಿ ಅಂಗಡಿ ಓಡೋ 5 ರೂಪಾಯಿ ಹೋಗ್ಬಿಟ್ಟು ತಗೊಂಬಿಡಿ. ಅದು ಇಲ್ಲ ಅಂದರೆ ಥರ್ಮೋಫಲ್ ಇರ್ತದಲ್ಲ, ಥರ್ಮೋಫಲ್ ತಂದ್ರೂ ಆಗುತ್ತೆ. ನಿಮ್ಗೆ ಯಾವುದಾಗುತ್ತೆ ಅದನ್ನು ಹಾಕೊಳ್ಳಿ. ಗುಂಪು ಅಂತ ಇದು ಮಾಡಿ ಆಮೇಲೆ ಒಂದು ಸ್ಟಿಕ್ಕರ್ ತಗೊಂಡು ನೀಟಾಗಿ ಅನಿಸ್ಕೋಬೇಕು. ಈ ಥರ ಇದೆಲ್ಲ ಅನಿಸ್ತಾರೆ ನೋಡಿ, ಈ ಥರ ಅನಿಸ್ಬೇಕು. ತೋರಿಸ್ಕೊಳ್ಳ ಅವನು ಒಂದು ಹೊತ್ತಿಗೆ ಏನೊತ್ತಿಗೆ ಒಂದು ಫೇಸ್ ತೋರಿಸ್ತಾ ಅವ್ನು ಬಿಡ್ತಾನೆ ನಿಮ್ಗೆ. ಹಾಂ ಬಿಡ ಚೆನ್ನಾಗಿದೆ ಬಾ ಬಿಡ ತೋರಿಸ್ತಾ ಬಿಡೋದು ಅದು ಕೂಡ ನೋಡ್ತೇನೆ. ಹಾಂ ಓಕೆ ಬಾಯ್. ಹಾಂ ಫೋಟೋ ತೋರಿಸಿ ಅಂದ್ಕೊಂಡು ಮಾಡ್ತಾಯಿದ್ದೆ. ನೀಟಕ್ಕೆ ಅನಿಸ್ಬೇಕು. ಸ್ವಲ್ಪ ತಪ್ಪಿದ್ರೆ ಹಾಕಿ ಅಂತ ಕಳಿಸು. ನಮಗೆ ನಾನು ಸ್ವಲ್ಪ ಬಿಗಿಯಲ್ಲಿ ಒಂದು ಪರೋಟ ಬರ್ತಾಯಿದ್ದೀನಿ. ಈ ಥರ ಸ್ಕಿನ್ ಅಂದರೆ ಯಾವುದಕ್ಕೂ ಒಂದು ಕಟ್ಕೊಂಡಿರಿ. ಹಿಂಗೆ ಮಾಡಿ ಅವ್ರದ್ದು ಸ್ಕಿನ್ ಅದನ್ನು ನಿಲ್ಸೋದಕ್ಕೆ ಕಟ್ಟೋಗುತ್ತೆ, ಕಟ್ಟೆ ಇರೋಗುತ್ತೆ. ಸುಮ್ಮನೆ ಇರಲಿ ಅಂತ ಆಗಿದ್ದೀವಿ. ನೀಟಾಗಿ ಪಡೆಯೋದು ಎಲ್ಲ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾಕಿ ಅಂತ. ಅದ್ರ ವರುಣ್ ಅಂತ ಫೋಟೋಗ್ರಾಫರು. ಈ ಫಂಕ್ಷನ್ ಯಾವುದೇ ಫೋಟೋಗ್ರಾಫರು ಯಾವ್ದಾರ ಫೋಟೋ ಗಿಟೋ ಆರ್ಡ್ರ್ಗಳಿದ್ರೆ ಕಮೆಂಟ್ ಮಾಡಿಬಿಡಿ, ಅವ್ನ ನಂಬರ್ ಹಾಕ್ಬಿಡ್ತೀನಿ. ಒಂದು ಆರ್ಡ್ರ್ ಮಾಡ್ತಾನೆ. ಕ್ಯಾಮ್ರಾಗೆ ಫೇಮಸ್ ಆಯಿತು ಅಂತ ಬಿಡ ಬಿಡ. ಚೆನ್ನಾಗಿ ಮೆಸೇಜ್ ಮಾಡ್ತಾಯಿದ್ದೆ ವರುಣ. ನೀಟಾಗಿ ಇರ್ಕೊಳ ಕಷ್ಟ. ಮೈನಾ ಹೆಂಗೆ ಆಗ್ತಾರೆ ಹತ್ರ ಅನಿಸ್ಕೋಬೇಕು. ನೋಡ್ಕೊಳ್ಳಿ ಬಿಡಿ, ಸ್ವಲ್ಪ ಲೆಂತ್ ಆಯ್ತು ಅಂದ್ಬಿಡಿ. ಲೆಂತ್ ಆಯ್ತದೆ ಯಾಕಂದರೆ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ನೀವು ಮಾಡಬೇಕು. ಇಲ್ಲಿ ನೋಡೋದಕ್ಕೆ ಈಸಿ ಐತೆ, ಮಾಡಬೇಕಾದ್ರೆ ತುಂಬ ಕಷ್ಟ ಐತೆ. ಆ ಗುಂಪಿನಲ್ಲಿ ಹಾಕಿ ಅದನ್ನು ಈ ಥರ ನಿಲ್ಸೋಕ್ಕೆ ಭಾರಿ ಕಷ್ಟಪಡಬೇಕು ಒಂಚೂರ. ಈ ಥರ ಎಲ್ಲ ಕಷ್ಟ ಆಗ್ಬಿಡ್ತು. ಥರ್ಮೋಫಲ್ ತಂದ್ಬಿಟ್ರೆ ಆರಾಮಾಗಿ ನಿಲ್ಲಿಸ್ಬೋದು. ಇದನ್ನು ಜಾಯಿಂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಗುಂಪಿನ ಹಾಕಿ ಆಡಾಡ್ತಂಗೆ ಸೆರೋ ಡಪ್ಪ ಹೊಡಿತಾ ಇದ್ದೀವಿ. ಹಂಗೆ ಮಾಡ್ತೀರಿ ಅಡುಗೆ ತಯಾರಿ ಹೆಂಗಿದೆ ನೋಡಿ. ಈ ಡಾಕ್ಟರು ಏನೋ ಮಾಡ್ತೀರಿ ಅಡುಗೆ ಮಾಡಿ. ನಮ್ಮ ಮ್ಯೂಷನ್ ಮಾತ್ರ ತುಂಬ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ. ನೀವು ನೋಡಿ, ಮನೆ ಮುಂದೆ ಚಪ್ರ ಹಾಕಿವಿ, ಇನ್ನೂ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ. ಒಂದು ವ್ಯೂ ತೋರಿಸ್ಬಿಡ್ತಾರೆ. ಇಲ್ಲಿ ಪಾಪ ಇವನು ಭಾರಿ ಕಷ್ಟಪಟ್ಟು ಅದಕ್ಕೆ ನಿಲ್ಸೋಕ್ಕೆ ಇವು ರವಿ ಬೇಕು ಅಂದ್ಬಿಟ್ಟು ಹಿಡಿತಾವನೆ ಕಿಶೋರ.
ಅಪ್ಪಿರು ಕುಟ್ಕೊಂಡು ಏನೋ ಮಾಡ್ತವ್ರೆ. ಇಲ್ಲಂತೂ ಅಡುಗೆ ತಯಾರಿ ತುಂಬ ಜೋರು ನಡೀತಾವೆ. ಅಂತೂ ಕಷ್ಟಪಟ್ಟು ಮಗ ಇಲ್ಲಿ ಹಬ್ಬವನ್ನೆಲ್ಲ ಮಾಡಿ ನಿಂತ್ಕೊಂಡು ಬರೀ ಮಾತಾಡ್ಕೊಂಡು ಟೈಮ್ ಕಳೀತಾನೆ. ಒಂದು ಕೆಲಸ ಮಾಡಿಲ್ಲ. ಮತ್ತೆ ಒಂದ್ಸಲ ನೋಡ್ಕೊಡಿ, ನಾನು ತೋರಿಸ್ತೀನಿ. ಯಾಟ್ ನಂಗೆ ಕೂತಾವ ಇವನು ಎಡ್ಕ ಅವನಿಗೆ ಸೋಂಬಿರಿ. ಸಿಡೋಲ್ಲ ಸುಮ್ಮನೆ ಚೆನ್ನಾಗಿದೆಯಾ? ಈಗ ಬಂದದಪ್ಪ. ಅರೆ ಗಾಡಿ ಹಿಡಿಯೋನೆ ತಗೋಬೇಕು. ಆಧಾರ್ ನೋಡ್ತದೆ ಎಲೆಕ್ಟ್ರಿಕ್ ಗಾಡಿ 60 ಹಂಗಾರೆ ಜಂಪು ಆಕ್ಸಿಡೆಂಟ್ ತಗೊಳ್ರಿ. ಬಾಡಿ ಕೆ ಜಿ ಬೆಂಗಳೂರು ತಗೋಣ. ಬೆಂಗಳೂರು 120 ಸತತ ಮೈಲೇಜು. ಇಷ್ಟು ಪಾರ್ಟ್ 1 ಇಷ್ಟು ಕಂಟಿನ್ಯೂ ಪಾರ್ಟ್ 2 ಹೋಗುತ್ತೆ ನೋಡಿ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.